ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ತೋರಿಸೋ ಮೆಥಡಲ್ಲಿ ನೀವು ಒಂದು ಸಲ ಮಾಡ್ಕೊಂಡು ನೋಡಿ. ನಾನು ಮೆಜರ್ಮೆಂಟ್ ಸಮೇತ ತೋರಿಸ್ತಿದ್ದೀನಿ. ಫಸ್ಟ್ ಟೈಮ್ ಮಾಡೋರು ಸಹ ಆರಾಮಾಗಿ ಮಾಡ್ಕೋಬೋದು. ಮೊದಲು ಒಂದು ಬೌಲಲ್ಲಿ 1 ಕಪ್ಪಷ್ಟು ರೈಸನ್ನು ಹಾಕ್ತಿದ್ದೀನಿ. ಯಾವ ಕಪ್ಪಲ್ಲಾದರೂ ತೊಗೊಳ್ಳಿ, ನಾನು ತೋರಿಸೋ ಮೆಜರ್ಮೆಂಟ್ಗೆ ತೊಗೊಳ್ಳಿ. 3/4 ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೊಂಡು ಒಂದು 3 ಸಲ ನೀಟಾಗಿ ತೊಳೆದು ನಾವು ಒಂದು ಅರ್ಧ ಗಂಟೆನಾದರೂ ಇದನ್ನು ನೆನೆಸಿಟ್ಕೊಳ್ಳೋಣ. ನಾನಿವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ನೆನೆಸಿಟ್ಟಿರೋಂಥ ಬೇಳೆ ಮತ್ತು ರೈಸನ್ನು ಹಾಕ್ಬಿಟ್ಟು ನಾವು ರೈಸ್ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ನೀರು, 2 ಕಪ್ಪಷ್ಟು ಪ್ಯಾಕೆಟ್ ಹಾಲಾದರೂ ಸರಿ, ಹಸುವಿನ ಹಾಲಾದರೂ ಸರಿ ಸೇರಿಸ್ಕೊಳ್ಳಿ. ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3ರಿಂದ 4 ವಿಸಿಲ್ ಕೂಗಿಸ್ಬೇಕು. ಇದಾಗ್ತಿರಲಿ ಅಷ್ಟರಲ್ಲಿ ಒಂದು ಬೌಲ್ ತೊಗೊಂಡು 2 ಕಪ್ಪಷ್ಟು ಬೆಲ್ಲ, ಅಂದರೆ ರೈಸ್ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲೇ ಒಂದು 4-5 ಸ್ಪೂನಷ್ಟು ಮಾತ್ರ ನೀರನ್ನು ಸೇರಿಸ್ತಿದ್ದೀನಿ. ಈಗ ಇದನ್ನು ಕರಗಿಸ್ಕೋಬೇಕು. ಪಾಕ ಬರೋದು ಬೇಡ, ಕರಗಿಸಿದ್ರೆ ಸಾಕು. ತಳ ಹಿಡಿಯುತ್ತೆ, ಕೈ ಬಿಡದಿರ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ರೆಡಿ ಮಾಡ್ಕೊಳ್ಳಿ. ಓಕೆ, ಇದು ತಣ್ಣಗಾಗಲಿ, ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಕುಕ್ಕರ್ ಸಹ ಓಪನ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಮೆತ್ತಗೆ ತುಂಬ ಚೆನ್ನಾಗಾಗಿದೆ, ಹೂವು ಥರ ಆಗಿದೆ ಅಲ್ವಾ. ಈಗ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡಿ. ಮೆತ್ತಗಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಬೆಣ್ಣೆ ಥರ. ಓಕೆ, ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿದ ನಂತರ ನಾವು ರೆಡಿ ಮಾಡಿಟ್ಟಿರೋ ಅಂಥ ಬೆಲ್ಲದ ಪಾಕನ ಇದರಲ್ಲಿ ಸೇರಿಸ್ತಿದ್ದೀನಿ. ಸೋದಿಸ್ಕೊಂಡು ಹಾಕ್ಕೊಳ್ಳಿ, ಕಲ್ಲು ಮಣ್ಣು ಇರುತ್ತೆ. ನಾನು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಮಣ್ಣಿದೆ ಅಲ್ವಾ. ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4-5 ಏಲಕ್ಕಿನ ಲೈಟಾಗಿ ಜಜ್ಜಿಬಿಟ್ಟು ಸೇರಿಸ್ಕೊಳ್ತಿದ್ದೀನಿ. ಘಮ ಚೆನ್ನಾಗಿರುತ್ತೆ. ಈಗ ಸ್ಟವನ್ನು ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೈ ಬಿಡ್ದಿರ ಮಿಕ್ಸ್ ಮಾಡ್ಕೊಳ್ತಾ ಒಂದು 3-4 ನಿಮಿಷನಾದರೂ ಕುದಿಸ್ಬೇಕು. ತುಂಬ ಗಟ್ಟಿ ಇದೆ ಅನಿಸಿದ್ರೆ ಒಂದು ಟೀ ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೋದು. ನೋಡಿ, ಇದು ಕುದೀತಾ ಇರಲಿ. ಇದರಲ್ಲೇ ಒಂದು ಚಿಟಿಕೆಯಷ್ಟು ಉಪ್ಪು, ಯಾವುದೇ ಸ್ವೀಟ್ ರೆಸಿಪೀಸ್ಗೂ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ನಂತರ ಒಂದು ಚಿಕ್ಕ ಪ್ಯಾನಲ್ಲಿ 2 ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಒಂದು 10-15 ಗೋಡಂಬಿನ ಸೇರಿಸ್ತಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ತಿದ್ದೀನಿ. ಪೊಂಗಲಲ್ಲಿ ತೆಂಗಿನಕಾಯಿ ಪೀಸಸ್ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಇದ್ದರೆ. ಇದು ಚೆನ್ನಾಗಿ ಕೆಂಪಗಾಗಬೇಕು. ಇದರಲ್ಲೇ ನಾನು ಒಣ ದ್ರಾಕ್ಷಿನೂ ಹಾಕ್ಕೊಂಡಿದ್ದೀನಿ, ವಿಡಿಯೋ ಸ್ಕಿಪ್ ಆಗಿದೆ ನೋಡಿ. ಒಂದು 10-15 ದ್ರಾಕ್ಷಿನ ಹಾಕಿ ಇದನ್ನು ಫ್ರೈ ಮಾಡಿ ನಾವು ಪೊಂಗಲಲ್ಲಿ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು. ತುಂಬ ಹೆಚ್ಚಿಗೆ ಏನು ಕುದಿಸೋದು ಬೇಡ. ನೋಡಿ ಎಷ್ಟು ಸಿಂಪಲಾಗಿ ಮೆಜರ್ಮೆಂಟ್ ಸಮೇತ ತೋರಿಸಿದ್ದೀನಲ್ವ. ಆರಾಮಾಗಿ ಧೈರ್ಯವಾಗಿ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರು ಸಹ ಮಾಡ್ಕೊಳ್ಳಿ, ರುಚಿಯಾಗಿ ಬರುತ್ತೆ. ಈ ಸಲ ಹಬ್ಬಕ್ಕೆ ನಿಮ್ಮ ಮನೇಲೂ ಈ ರೀತಿ ಪೊಂಗಲನ್ನು ರೆಡಿ ಮಾಡ್ಕೊಳ್ಳಿ. ಸೇಮ್ ನಾನು ಅಡುಗೆ ಭಟ್ರು ಮಾಡ್ತಾರಲ್ವ ಆ ಸ್ಟೈಲಲ್ಲೇ ನಿಮಗೆ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇಷ್ಟ ಆಯಿತಾ ಫ್ರೆಂಡ್ಸ್? ಖಂಡಿತ ಇಷ್ಟ ಆಗಿರುತ್ತಲ್ವ. ಈ ಸಲ ಹಬ್ಬಕ್ಕೆ ನಿಮ್ಮ ಮನೇಲೂ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.